ಪ್ರದೇಶದ ಖಡಕ್ ಮುಖ್ಯಮಂತ್ರಿ ಪ್ರಬಲ ಹಿಂದುತ್ವವಾದಿ ಯೋಗಿ ಆದಿತ್ಯನಾಥ್ ಅವರು ಕ್ರಿಕೆಟ್ ಆಡಿದ ಫೋಟೋ ವೈರಲ್ ಆಗಿದೆ. ಲಕ್ನೋದಲ್ಲಿ ನಡೆದ 36ನೇ ಅಖಿಲ ಭಾರತ ಅಡ್ವೊಕೇಟ್ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನೆಯ ಸಂದರ್ಭದಲ್ಲಿ ಆದಿತ್ಯನಾಥ್ ಬ್ಯಾಟಿಂಗ್ ನಡೆಸಿ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಸದಾ ಗಂಭೀರ ಹಾವಭಾವದಲ್ಲಿರುವ ಆದಿತ್ಯನಾಥ್ ಅವರು ಬ್ಯಾಟ್ ಹಿಡಿದು ಕ್ರೀಸ್ಗೆ ಬಂದ ವೇಳೆ ನಗುಮೊಗದೊಂದಿಗೆ ಕಾಣಿಸಿಕೊಂಡರು. ಒಂದೆರಡು ಎಸೆತಗಳಿಗೆ ಬ್ಯಾಟ್ ಬೀಸಿ ಸಂತಸಗೊಂಡರು. ಕ್ರಿಕೆಟ್ ಆಡುತ್ತಿರುವ ಫೋಟೋವನ್ನು ಆದಿತ್ಯನಾಥ್ ತಮ್ಮ ಟ್ವಿಟರ್ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ. ಈ ಫೋಟೋವನ್ನು ಕಂಡ ನೆಟ್ಟಿಗರು ಮೊದಲ ಬಾರಿಗೆ ನಿಮ್ಮನ್ನು ಇಷ್ಟೊಂದು ನಗುಮೊಗದೊಂದಿಗೆ ನೋಡುತ್ತಿದ್ದೇವೆ ಎಂದು ಕಮೆಂಟ್ ಮಾಡಿದ್ದಾರೆ. ಉದ್ಘಾಟನೆ ಬಳಿಕ ಮಾತನಾಡಿದ ಆದಿತ್ಯನಾಥ್ ಅವರು, ಕ್ರಿಕೆಟ್ ಎಂದರೆ ನನಗೆ ಅಚ್ಚುಮೆಚ್ಚು. ಬಾಲ್ಯದಲ್ಲಿ ನಾನು ಕೂಡ ಕ್ರಿಕೆಟ್ ಆಡುತ್ತಿದ್ದೆ. ಕಳೆದ 10 ವರ್ಷಗಳಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಮಾರ್ಗದರ್ಶನದಲ್ಲಿ ದೇಶದಲ್ಲಿ ಕ್ರೀಡಾ ಚಟುವಟಿಕೆಗಳು ವಿಸ್ತರಿಸಿದೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಅಭಿಯಾನದ ಅಡಿ ದೇಶಾದ್ಯಂತ ಹಲವು ಸ್ಪರ್ಧೆಗಳು ನಡೆಯುತ್ತಿವೆ. ಕೆಲ ದಿನಗಳ ಹಿಂದೆ ಆದಿತ್ಯನಾಥ್ ಅವರು ಆಕ್ಷೇಪಾರ್ಹ ವಿಡಿಯೋ ಪೋಸ್ಟ್ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದರು. ಆದಿತ್ಯನಾಥ್ ಭೋಜ್ಪುರಿ ಹಾಡುಗಳಿಗೆ ನೃತ್ಯ ಮಾಡುತ್ತಿರುವ ಎಡಿಟೆಡ್ ವಿಡಿಯೋ ವೈರಲ್ ಆಗಿತ್ತು. ಸೈಬರ್ ಠಾಣಾ ಮಾಧ್ಯಮ ಕೋಶದ ಉಸ್ತುವಾರಿ ಪ್ರವೀಣ್ ಸಿಂಗ್ ಅವರ ದೂರಿನ ಮೇರೆಗೆ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿತ್ತು. हर ग्राम पंचायत को प्राथमिकता के आधार पर कहा गया है कि जो केंद्र सरकार या राज्य सरकार का पैसा उन्हें प्राप्त होता है, इसकी जो प्रायोरिटी होगी ग्राम पंचायत की विभिन्न विकास की योजनाओं में, उनमें खेल का मैदान भी होगा और हर ग्राम पंचायत में ओपन जिम का निर्माण भी हो, जेंट्स के लिए अलग हो, लेडीज के लिए अलग से। इसके अलावा हर विकास खंड में हम लोग एक मिनी स्टेडियम का निर्माण कर रहे हैं और हर जनपद में एक स्टेडियम का निर्माण कार्य हम लोगों के द्वारा प्रारंभ किया गया है।